ನಾನು ಬಾರಲ್ಲಿ ಕೆಲಸ ಮಾಡಬೇಕಾದ್ರೆ ಅನ್ನೋರು ಕಪ್ಪು ತೊಳೆಯವನು ಇವನು, ನಾವು ಕುಡಿದ ಗ್ಲಾಸ್ ತೊಳೆಯವನು. ಇವನು ಹೆಂಗಯ್ಯ IAS ಆಯ್ತಾನೆ. ಒಂದು ರಿಕ್ರೂಟ್ಮೆಂಟ್ ನಡೆದಿತ್ತು ಗದಗಲ್ಲಿ, ಹೇಳಬಾರ್ದು ಆದ್ರೆ ಹೇಳ್ತೀನಿ. ನಾ ಇದ್ದ ಹೋಟೆಲ್ಗೆ, ಶಾಂತಲಾ ಹೋಟೆಲ್ ಇನ್ನೂ ಇದೆ, ಹೋಗಿ ಬರ್ರಿ ನೋಡ್ಕೊಡ್ರಿ. ತುಂಬಾ ಒಳ್ಳೆ ಓನರ್ ನನಗೆ. ಅವ್ರು ಬಿಟ್ಟು ಎಲ್ಲ ಬಟ್ಟೆ ಕೊಡೋರು, ಚೆನ್ನಾಗಿ ನೋಡ್ಕೊಳ್ಳೋರು. ಸರ್ವ್ ಮಾಡ್ಬೇಕಾದ್ರೆ ಒಬ್ಬ ಆಫೀಸರ್ ಬಂದಿದ್ದ. ಏನಾಗ್ತಿಲ್ಲ ನೀನೇನೋ PUC SLC 89% ಅಂತೆ, ನಿಂದು PUC ಫಸ್ಟ್ ಇಯರ್ 90% ಅಂತೆ ಹೇಳ್ತಾ ಇದ್ರು. ಏನಾಗ್ತೀಯ ಮುಂದೆ? ಸರ್ IPS ಆಗ್ತೀನಿ ಸರ್. ಸೋಳೆ ಮಗನ IPS ಹಾಕನಂತ. IPS ಗೊತ್ತೈತೆ ನಿನಗೆ? IPS ಹೆಂಗಿರ್ತಾರ ಸರ್? ಗೊತ್ತಿಲ್ಲ ಸರ್. ನಕ್ರ ರಾತ್ರಿ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ ನಾನು. ಸುಳೆ ಮಗಲೇ ನೀವು. ನಾನು ಜೀವನ ಪೂರ್ತಿ ಕಷ್ಟಪಟ್ಟಿನಿ, ಆಗಬೇಕಂತೀನಿ. ಇವನು ಹಿಂಗೆ ಮಾಡ್ತಾನಲ್ಲ. ಬರದೆ ಯಾವತ್ತ ಡೈರಿನೊಳಗೆ, ಇವತ್ತು ನಾನು ಸರ್ವ್ ಮಾಡಿರ್ತಕ್ಕಂಥ ಇಂಥ ಮನುಷ್ಯ ನನಗೆ ಹಿಂಗಂದ. ಈ ಸುಳೆ ಮಗ್ಗ, ಈ ನಾಲಾಯಕನಿಗೆ IPS ಆಗೇ ಉತ್ತರ ಕೊಡ್ತೀನಿ. ಬಹಳ ಟೈಮ್ ತಗೊಳ್ಳಿಲ್ಲ. ನಾನು ಹೋದೆ, 6 ತಿಂಗಳ ಇದ್ದೆ, ಕಷ್ಟಪಟ್ಟು ಓದಿ ವಾಪಸ್ ಬಂದೆ. ಅದು ಕರ್ನಾಟಕಕ್ಕೆ ಬಂದೆ. ಐ ಆಮ್ ದ ಯಂಗೆಸ್ಟ್. ನಿಮ್ಗೆ ಗೊತ್ತಿರಲಿ, ಅತಿ ಚಿಕ್ಕ ವಯಸ್ಸಿನಲ್ಲಿ ಐ ಹ್ಯಾವ್ ಅನದರ್ 20 years. ಈ ಡಿಸೆಂಬರ್ಗೆ ನಾನು IC. ನಿಮ್ಮ HD ಕೋಟೆ PSI ಇನ್ಸ್ಪೆಕ್ಟರ್ ನೀವು ನೋಡಿರ್ತೀರಿ. IGP ಅಂದ್ರೆ ಬಹಳ ದೊಡ್ಡ ಹುದ್ದೆ. ಯಾವ ತರ ನೋಡ್ರಿನ? ನಾನು ಜನರ ಮನುಷ್ಯ ಅಂತ ಎಲ್ಲರ ಹತ್ರ ಇರ್ತೀನಿ. ದೊಡ್ಡ ಹುದ್ದೆ ಅದು. ಸೊ ಅದಕ್ಕೆ ನನ್ನ ಕತೆ ಇಷ್ಟೊಂದು ನಿಮಗೆ ಮನಸ್ಸು ಬಿಚ್ಚಿ ಯಾಕೆ ಹಂಚ್ಕೊಳ್ತೀನಿ, ರಾಜ್ಯಾದ್ಯಂತ ಯಾಕೆ ಹೇಳ್ತೀನಿ? ಮನೆಯಾಗಿರ್ಬೋದಲ್ಲ ಆರಾಮ್ಸೆ. ಸೆಕೆಂಡ್ ಸ್ಯಾಟರ್ಡೆ ಹೆಂಡತಿ ಮಕ್ಕಳು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಹೋಗ್ಬೋದಲ್ಲ, ಮಾಲ್ ಆಫ್ ಏಷ್ಯಾ ಸಿನಿಮಾ ನೋಡ್ಬೋದಲ್ಲ. ಸರ್ ಕರೆದ ತಕ್ಷಣ ಯಾಕೆ ಬರ್ತೀನಿ? ಅಥವಾ ಮಕ್ಕಳ ಜೊತೆ ಕಳಕಳಿ, ಹಸಿವು. ಈ ರಾಜ್ಯಕ್ಕೆ HD ಕೋಟೆಯಲ್ಲಿ ಒಂದು 10 ಜನ ರವಿಚಂದ್ರನ್ ಅವ್ರ ತರ IAS IPS ಆಗ್ಬೇಕು. ಅವ್ರ ತರ ಜನಪರ ಕಾಳಜಿ ಉಳ್ತಕ್ಕಂಥ ವ್ಯಕ್ತಿಗಳ ನಿರ್ಮಾಣ ಆಗ್ಬೇಕು. ಯಾರ್ಯಾರು ತಾಯಂದಿರಿದ್ದೀರಾ, ನಿಮಗೆ ಒಬ್ರು ಇಬ್ರು ಮಕ್ಕಳಿದ್ರೆ ನಿಮ್ಮೆಲ್ಲರಿಗೂ ಚಾನ್ಸ್ ಇದೆ ನಿಮ್ಮ ಮಗನನ್ನ, ನಿಮ್ಮ ಮಗಳನ್ನ ಒಬ್ಬ ಅದ್ಭುತ ವ್ಯಕ್ತಿಯಾಗಿಸೋದು.